ಹಾಯ್ ಗೈಸ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಪೆಪ್ಪರ್ ಫ್ರೈ ವಿತ್ ಎಗ್. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಅದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡು ಒಂದು 5-6 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಇವಾಗ ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, ಒಂದು 3 ಲವಂಗ, ಒಂದೆರಡು ಪೀಸು ಸಣ್ಣದಾಗಿ ಪೀಸು ಚಕ್ಕೆ ಹಾಕ್ಕೋಬೇಕು ಒಗ್ಗರಣೆಗೆ ಫಸ್ಟು. ಅದಕ್ಕೆ ನಾನು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೋಬೇಕು. ನೀಟಾಗಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಒಂದು ಚಿಟಿಕೆಯಷ್ಟು ಅರಿಶಿನ, ನಾನು ಯಾವಾಗಲೂ ಒಗ್ಗರಣೆಗೆ ಅರಿಶಿನ ಫಸ್ಟ್ ಹಾಕ್ಬಿಡ್ತೀನಿ, ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಣ್ಣೆಯಲ್ಲೇ ಹಾಕ್ಬಿಟ್ಟು ಎಣ್ಣೆಯಲ್ಲಿ ನೀಟಾಗಿ ಎಲ್ಲ ಫ್ರೈ ಆಗಬೇಕು ಒಗ್ಗರಣೆಯಲ್ಲೇ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೇಕು. ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು ಅಲ್ವಾ. ಪೆಪ್ಪರ್ ಜಾಸ್ತಿ ಹಾಕ್ಬಿಟ್ಟು ಮಾಡ್ತೀವಿ, ಹಂಗಾಗಿ ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಟೊಮೊಟೊ ಹಣ್ಣು ಒಗ್ಗರಣೆಗೆ ಹಾಕ್ಬಿಟ್ಟು ಫ್ರೈ ಆದಮೇಲೆ ನಾವು ಚಿಕನ್ ನೀಟಾಗಿ ಅರಿಶಿನ ನೀರಲ್ಲಿ ತೊಳ್ಕೊಂಡಿರೋಂಥ ಚಿಕನ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಆಗಬೇಕು. ನಾವು ನೀರು ಹಾಕಬಾರ್ದು, ಚಿಕನಲ್ಲಿರೋ ನೀರೇ ಎಲ್ಲ ಹೊರಗೆ ಬಂದು ಅದನ್ನು ಆ ನೀರಲ್ಲೇ ಚಿಕನ್ ಬೇಯಬೇಕು, ಹಿಂಗೋಗಬೇಕು ನೀರು ಹಿಂಗೋಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ ಚಿಕನ್ ಪೆಪ್ಪರ್ ಫ್ರೈ. ಇವಾಗ ಧನಿಯಾ ಪೌಡ್ರು 2 ಟೀ ಸ್ಪೂನಷ್ಟು, ಯಾಕಂದರೆ ಟೀ ಸ್ಪೂನ್ ತುಂಬ ಚಿಕ್ಕದಿದೆ, ಹಂಗಾಗಿ ಅಚ್ಚ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ಪೆಪ್ಪರ್ ಪೌಡ್ರು 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೋಬೇಕು. ಪೆಪ್ಪರ್ ಪೌಡ್ರ್ ಜಾಸ್ತಿನೇ ಹಾಕ್ಕೋಬೇಕು. ಇವಾಗ ಅದು ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನೀರು ಸ್ವಲ್ಪ ಒಂದು ಕಾಲು ಲೋಟ ಅಷ್ಟು ಹಾಕಿದ್ದೀನಿ, ಯಾಕಂದರೆ ಅದು ಮಸಾಲೆ ಎಲ್ಲ ನೀರು ಹಾಕೋದ್ರಿಂದ ಪೀಸಸ್ಗೆಲ್ಲ ಹಿಡಿತವೆ ಅಂತ ಹೇಳ್ಬಿಟ್ಟು. ನಾನು ಇದಕ್ಕೆ ಅಡಿಷ್ನಲ್ ಆಗಿ ಮೊಟ್ಟೆ ಹಾಕಿದ್ದೀನಿ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ, ಒಂದು ಸಲ ಆದರೂ ನೀವು ಟ್ರೈ ಮಾಡಿ ನೋಡಿ. ಪೆಪ್ಪರ್ ಚಿಕನ್ ಫ್ರೈಯಲ್ಲಿ ಮೊಟ್ಟೆ ಒಡೆದು ಬೇಯಿಸ್ಕೊಂಡು ಹಾಕಿ, ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆನೂ ಫ್ರೈ ಆಗುತ್ತಲ್ಲ, ಮಸಾಲೆ ಎಲ್ಲ ಹಿಡಿದು. ಇವಾಗ ನೋಡಿ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಿಬಿಟ್ಟಿದೆ, ರೆಡಿಯಾಗಿದೆ ಚಿಕನ್ ಪೆಪ್ಪರ್ ಫ್ರೈ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮೇಲೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದೆ. ಇದು ಕಲರ್ ರೈಸ್, ಚಪಾತಿ, ಪರೋಟ, ಪುಲ್ಕ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನು. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆನಾ. ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡೋರಾದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್